ಹಬ್ಬ ಅಂದ್ರೇ ಒಂದು ಖುಷಿ ಸಂತೋಷ. ನಮ್ಮ ಸಂಪ್ರದಾಯಗಳನ್ನು ಆಚರಣೆಗೆ ತರುವಂಥದ್ದೇ ಹಬ್ಬ. ನಮ್ಮೆಲ್ಲರನ್ನ ಒಟ್ಟುಗೂಡಿಸುವುದೇ ಹಬ್ಬ. ಅದು ಅಡಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮ ಇರಬಹುದು, ಉತ್ಸವಗಳಿರಬಹುದು, ಸಂಗೀತ, ಜಾನಪದ ಯಾವುದೇ ಇರಬಹುದು. ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ನಮ್ಮ ಸಂಪ್ರದಾಯಗಳ ಪರಂಪರೆಯನ್ನು ಆಚರಣೆ ಮಾಡುವುದೇ ಹಬ್ಬ. ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ನನ್ನ ಸ್ನೇಹಿತರಿಗೆ ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬದ ಶುಭಾಶಯಗಳು. ಇದೇನಿದು ಹಬ್ಬ ಮುಗ್ದೋಯ್ತು, ಇವಾಗ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂತೀರಾ? ಹೌದು, ಯುಗಾದಿ ಹಬ್ಬನ ನಾವು ಎರಡು ವಿಧವಾಗಿ ಆಚರಿಸ್ತೇವೆ. ಒಂದು ಚಾಂದ್ರಮಾನ ಯುಗಾದಿ, ಇನ್ನೊಂದು ಸೌರಮಾನ ಯುಗಾದಿ. ಚೈತ್ರ ಮಾಸದ ಮೊದಲ ದಿನವೇ ಯುಗಾದಿ. ಯುಗ ಪ್ಲಸ್ ಆದಿ ಯುಗಾದಿ, ಹೊಸ ಯುಗದ ಆರಂಭ. ನಮ್ಮ ಎಲ್ಲರಿಗೂ ತಿಳಿದಿರುವಂತೆ ಹೊಸ ವರ್ಷದ ಮೊದಲ ದಿನವೇ ನಮ್ಮ ಯುಗಾದಿ. ಯುಗಾದಿ ಹಬ್ಬಕ್ಕೆ ಒಂದು ವಿಶೇಷವಾದ ಮಹತ್ವವಿದೆ. ಪುರಾಣಗಳ ಪ್ರಕಾರ ಈ ದಿನದಂದೇ ಬ್ರಹ್ಮನು ಸೃಷ್ಟಿಯನ್ನು ಆರಂಭಿಸಿದನು. ಆ ದಿನವನ್ನೇ ನಾವು ಯುಗಾದಿ ಹಬ್ಬವಾಗಿ ಆಚರಿಸುತ್ತೇವೆ. ಯುಗಾದಿ ಹಬ್ಬವನ್ನು ಎರಡು ವಿಧವಾಗಿ ನಾವು ಆಚರಿಸುತ್ತೇವೆ. ಚಂದ್ರನ ಚಲನೆಯನ್ನಾಧರಿಸಿ ಮಾಡುವುದೇ ಚಾಂದ್ರಮಾನ ಯುಗಾದಿ. ಇದು ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಇದನ್ನು ಆಚರಿಸಲಾಗುತ್ತೆ. ಸೂರ್ಯನ ಗತಿಯನ್ನು ಎಣಿಕೆ ಮಾಡಿ ಹಬ್ಬವನ್ನು ಆಚರಿಸುವುದೇ ಸೌರಮಾನ ಯುಗಾದಿ. ಇದು ಸಾಮಾನ್ಯವಾಗಿ ಏಪ್ರಿಲ್ 14-15ನೇ ತಾರೀಕಿನಂದೇ ಈ ಹಬ್ಬವನ್ನು ಆಚರಿಸಲಾಗುತ್ತೆ. ಕರ್ನಾಟಕದಲ್ಲಿ ಚಾಂದ್ರಮಾನ ಯುಗಾದಿ ಪದ್ಧತಿಯು ರೂಢಿಯಲ್ಲಿರುವಂತಹದ್ದು. ಯುಗಾದಿ ಹಬ್ಬ ಅಂದರೇ ಹೊಸ ಯುಗ. ಎಲೆಗಳೆಲ್ಲ ಉದುರಿ ಚಿಗುರನ್ನು ನಾವು ಕಾಣುತ್ತೇವೆ. ಅಂದರೆ ಇದು ಹೊಸ ಹುಟ್ಟು, ಹೊಸ ಯುಗದ ಆರಂಭ. ಯುಗಾದಿ ಹಬ್ಬ ಅಂದರೇ ಹೊಸ ವರ್ಷ, ವಸಂತ ಋತುವಿನ ಆರಂಭವನ್ನು ಸೂಚಿಸುತ್ತದೆ. ಪಂಚಾಂಗ ನೋಡುವುದು, ಮಳೆ, ಬೆಳೆ, ರಾಶಿಫಲ, ಮದುವೆ, ಒಳ್ಳೆ ಮುಹೂರ್ತಗಳನ್ನು ಈ ಹೊಸ ವರ್ಷಕ್ಕೆ ಎಲ್ಲರೂ ನೋಡುವುದು ಸಾಮಾನ್ಯವಾಗಿರುತ್ತದೆ. ಜನಪ್ರಿಯ ಹಬ್ಬಗಳಲ್ಲಿ ಯುಗಾದಿ ಹಬ್ಬ ಕೂಡ ಒಂದಾಗಿದ್ದು, ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಆಚರಿಸಲಾಗುತ್ತದೆ. ಹಬ್ಬ ಅಂದ್ರೇ ಖುಷಿ ಸಂತೋಷ. ಎಲ್ಲರ ಮನೆ ಮುಂದೆ ಸಗಣಿ ಸಾರಿಸಿ ರಂಗೋಲಿ ಬಿಟ್ಟು ಆ ಖುಷಿಯನ್ನು ಆಚರಿಸುವಂಥದ್ದೇ ಹಬ್ಬ. ಮಕ್ಕಳಿಗೆಲ್ಲ ಬೇಸಿಗೆ ರಜೆ ಬಂತು ಅಂತ ಅಂದರೆ ನೆನಪಾಗೋದೇ ನಮ್ಮ ಹಳ್ಳಿಗಳು. ಹಳ್ಳಿ ಅಂದರೆ ಅಜ್ಜಿಯ ಮನೆ. ಅಜ್ಜಿಯ ಮನೆಗೆ ಇವತ್ತು ನಾವೆಲ್ಲರೂ ಮಕ್ಕಳು ಕರ್ಕೊಂಡು ಇವತ್ತು ಹಬ್ಬವನ್ನು ಮಾಡೋದಕ್ಕೆ, ಯುಗಾದಿ ಹಬ್ಬ ಮಾಡೋದಕ್ಕೆ ಬಂದಿದ್ದೀವಿ. ಇವತ್ತು ಬೆಳಿಗ್ಗೆನೇ ಎಲ್ಲ ಮಕ್ಕಳು ಖುಷಿಯಾಗಿ ಹಸಿರು ತೋರಣ ಕಟ್ಟೋದಕ್ಕೆ ರೆಡಿಯಾಗಿದ್ದಾರೆ. ಇವತ್ತು ಮಾವಿನ ತೋರಣ ಜೊತೆಗೆ ಬೇವಿನ ಸೊಪ್ಪನ್ನು ಸೇರಿಸಿ ಅದು ತೋರಣ ಮಾಡಿ ಕಟ್ಟೋದೇ ಯುಗಾದಿ ಹಬ್ಬದ ಸ್ಪೆಷಲು. ಈ ಹಬ್ಬಕ್ಕೆ ನಾವು ಎಲ್ಲರೂ ಒಟ್ಟಾಗಿ ಸೇರ್ತೀವಿ. ಎಲ್ಲರೂ ಒಂದೊಂದು ಕೆಲಸವನ್ನು ಹಂಚ್ಕೊತೀವಿ. ಒಬ್ಬರು ಹೂರ್ಣ ಮಾಡೋದು, ಒಬ್ಬರು ಎಣ್ಣೆ ಹಚ್ಚೋದು, ಒಬ್ಬರು ತೋರಣ ಕಟ್ಟೋದು, ಒಬ್ಬರು ಅಡುಗೆ ಮಾಡೋದು, ಅಡುಗೆ ಮಾಡುವಂಥವರಿಗೆ ಸಹಾಯ ಮಾಡುವಂಥದ್ದು. ಎಲ್ಲ ಮಕ್ಕಳಿಗೂ, ಅದರಲ್ಲೂ ಗಂಡು ಮಕ್ಕಳಿಗೆ ಎಣ್ಣೆಯನ್ನು ಹಾಕಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಲ್ಲಿಸಿ ನಂತರ ಬಿಸಿ ನೀರಿನ ಸ್ನಾನ ಮಾಡಿಸಿ ಅವ್ರಿಗೆ ಹೊಸ ಬಟ್ಟೆ ತೊಟ್ಟು ಒಂದು ಆಚರಿಸುವಂಥದ್ದೇ ಯುಗಾದಿ ಹಬ್ಬ. ಯುಗಾದಿ ಹಬ್ಬ ಅಂದರೇ ಒಂದು ಹೋಳಿಗೆ ಮಾಡೋದೇ ಈ ಹಬ್ಬದ ಸ್ಪೆಷಾಲಿಟಿ. ಮತ್ತು ಹೋಳಿಗೆ ಯಾವ ರೀತಿನಾರೋ ಆಗಿರ್ಬೋದು, ಕಾಯಿ ಒಬ್ಬಟ್ಟೆ ಆದರೂ ಆಗಿರ್ಬೋದು, ಅಥವಾ ತೊಗರಿ ಬೇಳೆಯ ಒಬ್ಬಟ್ಟಾಗಿರ್ಬೋದು, ಅದೇ ಒಂದು ಸ್ಪೆಷಲ್ಲು. ಇಲ್ಲಿ ಎಲ್ಲ ಥರದ ಅಡಿಗೆ ತಯಾರಿ ಆಗ್ತೈತೆ. ಎಲ್ಲ ಮಕ್ಕಳು ಎಣ್ಣೆ ಹಚ್ಕೊಂಡು ಬಿಸಿಲಲ್ಲಿ ನಿಂತು ಇವಾಗ ಫ್ರೆಶ್ ಆಗಿ ಸ್ನಾನ ಮಾಡಿ ನಮ್ಮೂರಿನಲ್ಲಿ ಹಬ್ಬವನ್ನು ಮಾಡೋದಕ್ಕಿಂತ ಮುಂಚೆ ನಾವು ಊರಿನ ದೇವರಿಗೆ ನಾವು ಫಸ್ಟ್ ಪೂಜೆಯನ್ನು ಕೊಡಬೇಕು. ಇವಾಗ ನಾವು ಅಂದರೆ ಊರಲ್ಲಿರುವ ಗ್ರಾಮ ದೇವತೆಗೆ ನಾವು ಬಂದು ಇಲ್ಲಿ ಪೂಜೆ ಕೊಡ್ತಾ ಇದ್ದೀವಿ. ಮೊದಲಿಗೆ ನಾವಿಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನಕ್ಕೆ ಬಂದು ಇಲ್ಲಿ ಮೊದಲಿಗೆ ನಾವು ಹಣ್ಕಾಯಿ ಕೊಟ್ಟು ಪೂಜೆ ಮಾಡಿಸ್ಬೇಕು. ಇದು ನಮ್ಮ ಊರಿನ ಹಬ್ಬ ಮಾಡುವ ಒಂದು ಪದ್ಧತಿ. ದೇವಸ್ಥಾನದಲ್ಲಿಯೇ ನಮಗೆ ಬೇವು ಬೆಲ್ಲವನ್ನು ಕೊಡ್ತಾರೆ. ನಾವು ಮನೆಯಲ್ಲಿ ಮಾಡೋದಿಲ್ಲ. ಬೇವು ಬೆಲ್ಲ ಅಂದ್ರೇ ಯುಗಾದಿ ಹಬ್ಬಕ್ಕೆ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಬೇವು ಬೆಲ್ಲವನ್ನು ಈ ಹೊಸ ವರ್ಷದಲ್ಲಿ ಯಾಕೆ ನಾವು ಮಿಶ್ರಣ ಮಾಡಿ ತಿನ್ನುತ್ತೇವೆ ಅಂದರೆ, ನಮ್ಮ ಜೀವನದಲ್ಲಿ ಸಿಹಿ ಕಹಿಗಳೆರಡನ್ನೂ ಕೂಡ ನಾವು ಸಮನಾಗಿ ನೋಡಬೇಕು ಅನ್ನೋದನ್ನು ನೆನಪಿಸೋದಕ್ಕೋಸ್ಕರ ನಾವು ಬೇವು ಬೆಲ್ಲವನ್ನು ನಾವು ಮಿಶ್ರಣ ಮಾಡಿ ತಿನ್ನುತ್ತೇವೆ. ಸುಖದ ಸಂಕೇತ ಬೆಲ್ಲ, ಕಷ್ಟದ ಸಂಕೇತ ಬೇವು ಮತ್ತು ಬೆಲ್ಲವನ್ನು ಅಂದರೆ ಸುಖ ಮತ್ತು ಕಷ್ಟ ಎರಡನ್ನು ಸಮನಾಗಿ ನಾವು ಸ್ವೀಕರಿಸಬೇಕು ಅನ್ನುವ ಸಂಕೇತವಾಗಿ ನಾವು ಬೇವು ಬೆಲ್ಲವನ್ನು ಹೊಸ ವರ್ಷಕ್ಕೆ ತಿನ್ನುತ್ತೇವೆ. ನಾವು ಯುಗಾದಿ ಹಬ್ಬ ದಿನ ಊಟ ಮಾಡ್ದಲೇ ನಾವು ಉಪವಾಸ ಇರ್ತೇವೆ. ಬೆಳಿಗ್ಗೆ ಏನೂ ತಿನ್ನೋದಿಲ್ಲ. 12 ಗಂಟೆ ಅಷ್ಟರೊಳಗಡೆ ನಾವು
ಎಲ್ಲ ಪೂಜೆಯನ್ನು ನಾವು ಮಾಡಿ ಮುಗಿಸಿ ಅವತ್ತಿನ ಊಟ ಮಧ್ಯಾಹ್ನದ ಊಟವೇ ಆಗಿರ್ತದೆ. ಇವಾಗ ನಾವಿಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಪೂಜೆಯನ್ನು ಮುಗಿಸಿ ಇಲ್ಲಿ ಬಸವಣ್ಣ ಅಂದರೆ ಅರ್ಕೆಯನ್ನು ಕಟ್ಟಿ ಒಂದು ನಿಜವಾದ ಬಸವಣ್ಣನವನ್ನು ಬಿಟ್ಟಿದ್ರು. ಬಸವಣ್ಣ ತೀರಿ ಹೋದ ನಂತರ ಆ ಬಸವಣ್ಣವನ್ನು ಸಮಾಧಿಯನ್ನು ಮಾಡಿದ್ದಾರೆ ಲಕ್ಷ್ಮೀ ನರಸಿಂಹಸ್ವಾಮಿಯ ಮುಂದೆ. ನಾವು ಅದಕ್ಕೂ ಕೂಡ ಪ್ರತಿ ವರ್ಷ ಎಲ್ಲ ಹಬ್ಬಗಳಂತೆ ಆ ಸಮಾಧಿಗೂ ಕೂಡ ಬಸವಣ್ಣನಿಗೆ ಪೂಜೆ ಮಾಡ್ತೇವೆ. ಗ್ರಾಮ ದೇವತೆಯಾದಂತಹ ಮಾರಮ್ಮನಿಗೂ ಕೂಡ ನಾವು ಪೂಜೆ ಕೊಡ್ತೇವೆ. ಅಲ್ಲಿ ದೇವಸ್ಥಾನದಲ್ಲಿ ಬೇವು ಬೆಲ್ಲವನ್ನು ಅಲ್ಲೇ ಕೊಡ್ತಾರೆ ಪ್ರಸಾದದ ರೀತಿಯಲ್ಲಿ, ನಾವು ಅಲ್ಲೂ ತಿನ್ನಬಹುದು. ಮತ್ತು ಆ ಪ್ರಸಾದವನ್ನು ನಮ್ಮ ಮನೆಗೆ ಕೊಟ್ಟು ಕಳಿಸ್ತಾರೆ. ಮನೆ ಅಂದರೆ ದೇವಸ್ಥಾನಕ್ಕೆ ಯಾರು ಬಂದಿರೋದಿಲ್ವೋ ಅಂಥವರಿಗೆ ಅವರು ನಮ್ಗೆ ಹಣ್ಕಾಯಿ ಏನು ಕೊಟ್ಟಿರ್ತೀವೋ ಆ ಹಣ್ಕಾಯಿ ಜೊತೆಗೇನೆ ಬೇವು ಬೆಲ್ಲವನ್ನು ಅವ್ರು ಕೊಟ್ಟು ಕಳಿಸಿರ್ತಾರೆ. ಆ ಬೇವು ಬೆಲ್ಲವನ್ನು ತಿನ್ನುವಂಥವ್ರು ಅಲ್ಲೇ ತಿಂದು ಸ್ವಲ್ಪ ತೊಗೊಂಡು ಬಂದು ನಾವು ಮನೆಯಲ್ಲಿ ಏನು ನಾವು ಪೂಜೆ ಮಾಡ್ತೀವೋ ಆ ಪೂಜೆಯಲ್ಲಿ ಇಟ್ಟು ನಾವು ಅದನ್ನು ಪೂಜೆ ಮಾಡಬೇಕು. ಊರಿನಲ್ಲಿ ಇರುವಂತಹ ಎಲ್ಲ ದೇವತೆಗಳಿಗೂ ಕೂಡ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಪೂಜೆ ಕೊಟ್ಟಾಯಿತು. ಸಾಮಾನ್ಯವಾಗಿ ಈ ಹಬ್ಬದಲ್ಲಿ ದೊಡ್ಡವರು ಮತ್ತು ಅರ್ಚಕರ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಮಾಡುವಂಥದ್ದು ಹೊಸ ವರ್ಷ ಆಗಿರೋದ್ರಿಂದ ದೊಡ್ಡವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದರೆ ಅವರ ಆಶೀರ್ವಾದ ತಗೊಳ್ಳುವಂಥದ್ದು. ನಾವು ನಮ್ಮ ಮನೆಗಳಲ್ಲಿ ಹಿರಿಯರ ಎತ್ತರಿಗೆ ನಾವು ಎಡೆಯನ್ನು ಇಡ್ತೇವೆ. ಸಾಮಾನ್ಯವಾಗಿ ಯುಗಾದಿ ಹಬ್ಬದಲ್ಲಿ ನಮ್ಮ ಮನೆಗಳಲ್ಲಿ ಯುಗಾದಿ ಹಬ್ಬದ ಟೈಮಲ್ಲಿ ಹಿರಿಯರಿಗೆ ನಾವು ಎಡೆಯನ್ನು ಇಡುವುದು ನಮ್ಮ ತಾತ ಮುತ್ತಾತರ ಕಾಲದಿಂದ ನಡೆದುಕೊಂಡು ಬಂದ ಪದ್ಧತಿಯಾಗಿರ್ತದೆ. ಹಾಗಾಗಿ ನಾವು ತೊಗೊಂಬಂದಿರುವಂತಹ ಬೇವು ಬೆಲ್ಲವನ್ನು ಈ ಜಾಗದಲ್ಲಿ ಇಟ್ಟು ಪೂಜೆಯನ್ನು ಮಾಡಿ ನಂತರ ಮನೆಯಲ್ಲಿರುವವರೆಲ್ಲರೂ ಕೂಡ ಅದನ್ನು ನಾವು ಪೂಜೆಯನ್ನು ಮಾಡಿ ನಂತರ ಆ ಬೇವು ಬೆಲ್ಲವನ್ನು ನಾವು ತಿಂತೇವೆ. ಮೊದಲಿಗೆಲ್ಲ ನಾವು ಎಡೆಯನ್ನು ಇಡಬೇಕಾದ್ರೆ ಈ ಬಾನಗಳಲ್ಲಿ ಇಡ್ತಾಯಿದ್ರು, ಬಾನದ ಕೆಳಗಡೆ ಇಡ್ತಾಯಿದ್ರು. ಈಗ ಹಳ್ಳಿಗಳಲ್ಲಿ ಈ ಬಾನಗಳ ಇಡೋದೇ ಕಣ್ಮರೆಯಾಗಿದೆ. ಪೂಜೆ ಮುಗಿದ ನಂತರ ಎಲ್ಲರೂ ಒಟ್ಟಾಗಿ ಕೂತು ಊಟ ಮಾಡೋದಿದೆಯಲ್ಲ, ಅದರಂತಹ ಸುಖ ಸಂತೋಷ ಬೇರೊಂದಿಲ್ಲ. ಊಟವಾದ ಮೇಲೆ ನಾವೆಲ್ಲರೂ ಹರಟೆ ಹೊಡೆಯೋದು, ಚೌಕಾಬಾರ ಆಡೋದು ಹಬ್ಬದ ವಿಶೇಷವಾಗಿರುತ್ತದೆ. ಅಜ್ಜಿ ಮನೆ ಹಬ್ಬವನ್ನು ಆಚರಿಸಿ ಅಲ್ಲಿಂದ ಮುಗಿಸ್ಕೊಂಡು ಬಂದು ಇವತ್ತು ನಮ್ಮ ಮನೆಯಲ್ಲಿ ಸೌರಮಾನ ಯುಗಾದಿ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ. ಇದು ಪ್ರತಿ ವರ್ಷ ಏಪ್ರಿಲ್ 14 ಅಥವಾ 15ನೇ ತಾರೀಕಿನೇ ನಾವು ಮಾಡುವಂಥದ್ದು ಸೌರಮಾನ ಯುಗಾದಿ. ಇವತ್ತು ಬೆಳಿಗ್ಗೆನೇ ಎದ್ದು ದೇವ್ರ ಸಾಮಾನೆಲ್ಲ ತೊಳೆದು ಇವತ್ತು ಒಬ್ಬಟ್ಟು ಮಾಡೋದಕ್ಕೆ ಅಂತ ನಾನಿಲ್ಲಿ 3 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ನಾನಿಲ್ಲಿ ತೊಗೋತಾ ಇದ್ದೀನಿ. ತುಂಬ ಕಮೆಂಟ್ಸ್ಗಳನ್ನು ಹಾಕಿದರು ನನ್ನ ಸ್ನೇಹಿತರು, ಒಬ್ಬಟ್ಟು ಮಾಡುವ ರೀತಿಯನ್ನು ನೀನು ವಿಡಿಯೋ ಮಾಡಿ ಹಾಕು ಅಂತ. ಹಾಗಾಗಿ ನಾನಿಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ಮೈದಾ ಹಿಟ್ಟಿಗೆ ನಾನಿಲ್ಲಿ ಒಂದು 1/4 ಸ್ಪೂನ್ ಆಗುವಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕ್ದಲೇ ಫಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರು ಹಾಕಿ ನಾವು ಚಪಾತಿ ಏನನ್ನು ಲಟ್ಟಿಸ್ತೀವಿ ಆ ರೀತಿಯಾಗಿ ಈ ಮಾವನ್ನು ನಾವು ಈ ಮೈದಾ ಹಿಟ್ಟನ್ನು ನಾವು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಒಬ್ಬಟ್ಟನ್ನು ಮಾಡುವಾಗ ಈ ಮೈದಾ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟು. ಇದನ್ನು ನಾವು ಎಷ್ಟು ನಾದ್ಕೊತೀವೋ ಅಷ್ಟು ಒಳ್ಳೆಯದು. ಇದು ಒಂದು 10ರಿಂದ 15 ನಿಮಿಷ ನಾವು ಸ್ವಲ್ಪನೇ ನೀರು ಹಾಕಿ ಇದನ್ನು ಚೆನ್ನಾಗಿ ಫಸ್ಟು ನಾದ್ಕೋಬೇಕು. ಎಣ್ಣೆ ಏನೂ ಹಾಕಬಾರ್ದು, ಬರೀ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಒಂದು ಚಪಾತಿ ಹಿಟ್ಟನ್ನು ನಾವು ಹೇಗೆ ಲಟ್ಟಿಸ್ಕೋತೀವೋ ಆ ರೀತಿಯಾಗಿ ಇದನ್ನು ಚೆನ್ನಾಗಿ ನಾವು ನಾದ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಹೂರ್ಣ ಇಲ್ಲಿ ಮ್ಯಾಟ್ರ್ ಆಗೋದೇ ಇಲ್ಲ. ಹೂರ್ಣ ಹೇಗಿದ್ರೂ ನೀವು ಮೈದಾ ಒಂದು ಚೆನ್ನಾಗಿ ಬಂದರೆ ನಾವು ಮಾಡುವಂತಹ ಒಬ್ಬಟ್ಟು ತುಂಬ ಚೆನ್ನಾಗಿ ಬರ್ತದೆ. ಇವಾಗ ನಾನಿಲ್ಲಿ ಸ್ವಲ್ಪನೇ ನೀರು ಹಾಕಿ ಇದನ್ನು ಒಂದು ಹದವಾಗಿ ಒಂದು ಚಪಾತಿಯನ್ನು ತಟ್ಟುವ ರೀತಿಯಲ್ಲಿ ನಾನು ಇದನ್ನು ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಮೈದಾ ಹಿಟ್ಟನ್ನ ಇವಾಗ ಚೆನ್ನಾಗಿ ನಾದ್ಕೊಂಡಾಯಿತು. ಇವಾಗ ನಾನಿಲ್ಲಿ ಇದನ್ನು ಒಂದು ದೊಡ್ಡ ಪಾತ್ರೆ ಅಂದರೆ ಅಗಲವಾದ ಪಾತ್ರೆಗೆ ಇದನ್ನು ತೊಗೋತಾ ಇದ್ದೀನಿ. ಯಾಕೆ ಅಂದರೆ ಇದು ಇನ್ನೂ ಚೆನ್ನಾಗಿ ನಾದ್ಕೋಬೇಕು. ಇವಾಗ ನಾನು ಸ್ವಲ್ಪನೇ ಅಂದರೆ ಒಂದೊಂದು ಸ್ಪೂನ್ ಎಣ್ಣೆ ಹಾಕ್ತಾ ಒಂದು 10 ನಿಮಿಷ ನಾನು ಹೀಗೇನೆ ಅದನ್ನು ಚೆನ್ನಾಗಿ ನಾದ್ಕೋತೀನಿ. ಮೈದಾ ಹಿಟ್ಟಿನ ಜೊತೆಗೆ ಚಿರೋಟಿ ರವೆ ಕೂಡ ಹಾಕೋಬೋದು. ನಾನಿಲ್ಲಿ ಬರೀ ಮೈದಾವನ್ನೇ ನಾನು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಒಂದೊಂದೇ ಸ್ಪೂನ್ ಹಾಕ್ತಾ ಇದನ್ನ ಫಸ್ಟೇ ಎಣ್ಣೆ ಹಾಕ್ಕೊಂಡು ಮಿದಿಬಾರ್ದು. ನಾವಿಲ್ಲಿ ಸ್ವಲ್ಪನೇ ಒಂದೊಂದೇ ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಮೊದಲಿಗೆ ನಾವಿಲ್ಲಿ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾದ್ರೆ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಅದು ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಬಂದ ಮೇಲೆ ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ನಾದ್ಕೋಬೇಕು. ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ
ಮುಂಚೆನೇ ನಾನಿಲ್ಲಿ ಮೈದಾವನ್ನು ಮಾಡಿಡ್ತಾ ಇದ್ದೀನಿ. ಯಾಕೆ ಅಂದರೆ ಮೈದಾ ಹಿಟ್ಟು ಎಷ್ಟು ನೆನೆಯುತ್ತದೋ ಅಷ್ಟು ಚೆನ್ನಾಗಿ ಅದು ಸಾಫ್ಟ್ ಆಗುತ್ತೆ ಮತ್ತು ಒಬ್ಬಟ್ಟು ತುಂಬ ಚೆನ್ನಾಗಿ ಬರ್ತದೆ. ನಾನಿಲ್ಲಿ ಒಂದೊಂದೇ ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಚೆನ್ನಾಗಿ ಇಲ್ಲಿ ನಾದ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ನಾವು ಅದು ಮಾಡ್ತಾ ಅಂದರೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಈಗ ನೋಡ್ತಾ ಇರ್ಬೋದು ತುಂಬ ಅದು ಸಾಫ್ಟ್ ಆಗ್ತಾ ಬರ್ತೈತೆ. ಹೀಗೆ ಮಾಡಿ ನಾವು ಸುಮಾರು ಅಟ್ಲೀಸ್ಟ್ 1 ಗಂಟೆ ಅಥವಾ 2 ಗಂಟೆ ಅದನ್ನು ನಾವು ಹಾಗೆ ಇಟ್ಬಿಡಬೇಕು. ಹಾಗಾಗಿ ಅಡುಗೆ ಮಾಡೋದಕ್ಕಿಂತ ಮುಂಚೆನೇ ಮೊದಲಿಗೆ ನಾವು ಮೈದಾ ಹಿಟ್ಟನ್ನು ಮಾಡಿ ಇಟ್ಬಿಟ್ರೆ ನಾವು ಅಡುಗೆ ಕೆಲಸ ಎಲ್ಲ ಮಾಡಿ ಮುಗಿಸೋಷ್ಟರೊಳಗಡೆ ಅದು ಚೆನ್ನಾಗಿ ನೆಂದಿರ್ತದೆ. ಆವಾಗ ನಮಗೆ ಒಬ್ಬಟ್ಟು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರ್ತದೆ. ಈಗ ಇದು ಒಂದು ಅದಕ್ಕೆ ಬಂದು ಮೈದಾ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡಾಯಿತು. ಇವಾಗ ನಾನು ಕಲಿಸ್ಕೊಂಡಿದ್ನಲ್ಲ ಅದೇ ಪಾತ್ರೆಯಲ್ಲಿ ಅದನ್ನು ಇಡ್ತಾ ಇದ್ದೀನಿ. 1 ಸ್ಪೂನ್ ಆಗೋವಷ್ಟು ಎಣ್ಣೆನ ನಾನು ಮೇಲೆ ಸಾವ್ರ್ತಾ ಇದ್ದೀನಿ. ಅಷ್ಟೇ, ನಾನು ತುಂಬ ಎಣ್ಣೆ ಹಾಕಿಲ್ಲ. ಒಂದು 4ರಿಂದ 5 ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕಿ ನಾನು ಚೆನ್ನಾಗಿ ಇದನ್ನು ನಾದ್ಕೊಂಡು ಅದ್ರ ಮೇಲೆ 1 ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕಿ ಒಂದು ಮುಚ್ಚಳ ಹಾಕಿ ಸುಮಾರು 1-1.5 ಗಂಟೆ ನಾನು ಬಿಟ್ಟಿದ್ದೀನಿ. ಇವಾಗ ನಾನಿಲ್ಲಿ 3 ಕಪ್ ಮೈದಾ ಹಿಟ್ಟನ್ನು ತೊಗೊಂಡಿದ್ದೆ. ಈಗ 2 ಕಪ್ ಆಗೋವಷ್ಟು ನಾನಿಲ್ಲಿ ತೊಗರಿ ಬೇಳೆನ ನಾನು ಬೇಳೆನ ಒಂದ್ಸಲ ಚೆನ್ನಾಗಿ ಇವಾಗ ನೀರಲ್ಲಿ ತೊಳೆದು ನಾನು ಆಲ್ರೆಡಿ ನೀರನ್ನು ಕುದಿಯೋಕ್ಕಿಟ್ಟಿದ್ದೀನಿ. ಇವಾಗ ಅದರಲ್ಲಿ ಹಾಕಿ ಬೇಳೆನ ಬೇಯಕ್ಕಿಟ್ಟಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಬೇಳೆ ಬೇಯ್ತಾ ಇದೆ. ಬೇಯೋದಕ್ಕಿಂತ ಮುಂಚೆ ಇಲ್ಲಿ 1/4 ಸ್ಪೂನ್ ಆಗೋವಷ್ಟು ಅರಿಶಿಣವನ್ನು ಸೇರಿಸ್ಕೋಬೇಕು. ಅರಿಶಿಣದ ನಂತರ ಒಂದು ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕಬೇಕು. ಎಣ್ಣೆ ಹಾಕೋದ್ರಿಂದ ಇದು ಉಕ್ಕೋದಿಲ್ಲ. ಸಾಮಾನ್ಯವಾಗಿ ಬೇಳೆ ಹಾಕಿದಾಗ ಬೇಳೆ ಉಕ್ಕೋದು ಜಾಸ್ತಿ. ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಎಣ್ಣೆಯನ್ನು ಒಳಗಡೆ ಸೇರಿಸ್ತಾ ಇದ್ದೀನಿ. ಹೀಗೆ ಹಾಕೋದ್ರಿಂದ ಅದು ಮೇಲೆ ಉಕ್ಕಿ ಬರೋದಿಲ್ಲ. ಇವಾಗ ಅದು ಚೆನ್ನಾಗಿ ಕುದಿ ಬರಬೇಕು. ಇವಾಗ ಕುದಿ ಬಂದು ಕಾಳೆಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಮೇಲ್ಗಡೆ ಇರುವಂತಹ ಎಲ್ಲ ನೊರೆಯನ್ನು ಅದನ್ನು ತೆಗೆದುಬಿಡೋಣ. ಸ್ವಲ್ಪನೇ ಎಲ್ಲನೂ ಅದನ್ನು ತೆಗೆದುಬಿಡೋಣ. ತೆಗೆದು ಚೆನ್ನಾಗಿ ಕಾಳು ನಾವೇನಾದ್ರೂ ಕುಕ್ಕರಲ್ಲಿ ಹಾಕಿದರೆ ಅದು ಬೇಗ ಬೆಂದೋಗ್ಬಿಡುತ್ತೆ, ಗೊತ್ತಾಗೋದಿಲ್ಲ. ಹಾಗಾಗಿ ಹೀಗೆ ಡೈರೆಕ್ಟಾಗಿ ನಾವು ಬೇಯಿಸೋದ್ರಿಂದ ನಾವು ಆ ಕಾಳನ್ನು ತೆಗೆದು ನೋಡಿದಾಗ ಅದು ಕಾಳು ನಾವು ಏನಾದ್ರೂ ಅದು ಬೆಂದಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ಈ ಡೈರೆಕ್ಟಾಗಿ ಹಾಕೋದ್ರಿಂದ ಕಾಳು ಜಾಸ್ತಿ ಬೇಯೋದಿಲ್ಲ. ಎಷ್ಟು ಬೇಯಬೇಕು ಅಂತ ಅಂದರೆ ನಾವು ಅದನ್ನು ಪ್ರೆಸ್ ಮಾಡಿದ್ರೆ ಅದು ಒಡೆದು ಹೋಗಬೇಕು, ಅಷ್ಟಿದ್ರೆ ಸಾಕು. ಆವಾಗ ನಮಗೆ ಅದು ಚೆನ್ನಾಗಿ ಬೆಂದಿದೆ ಅಂತ. ಜಾಸ್ತಿ ಬೇಯಿಸ್ಬಿಟ್ರೆ ಹೂರ್ಣ ಎಲ್ಲ ತೆಳ್ಳಗಾಗ್ಬಿಡುತ್ತೆ. ಇವಾಗ ಅದರೊಳಗಡೆ ಇರುವಂತಹ ನೀರನ್ನೆಲ್ಲ ಬಸ್ತು ನಾನಿಲ್ಲಿ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. 2 ಕಪ್ ಆಗೋವಷ್ಟು ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲವನ್ನು ನಾನು ಸೇರಿಸ್ಕೋತಾ ಇದ್ದೀನಿ. ನೀವು ಬಿಳಿ ಬೆಲ್ಲ ಕೂಡ ಅದನ್ನು ಸೇರಿಸ್ಕೋಬೋದು. 2 ಕಪ್ಪು ಕಾಳಿಗೆ 2 ಕಪ್ ತೊಗರಿ ಬೇಳೆಗೆ ನಾನು 2 ಕಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ನೀವು ಬಿಳಿ ಬೆಲ್ಲ ಆದರೆ 1.5 ಕಪ್ಪಷ್ಟು ಕೂಡ ಸೇರಿಸ್ಕೋಬೋದು, ಅಥವಾ 1/4 ಕಪ್ಪಷ್ಟು ಬೆಲ್ಲವನ್ನು ಸೇರಿಸ್ಕೋಬೋದು. ಈಗ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ಬೆಲ್ಲ ಎಲ್ಲ ಚೆನ್ನಾಗಿ ಕರಗೋದಕ್ಕೆ ಬಿಡ್ತೀನಿ. ಆ ಥರ ಮಾಡೋದ್ರಿಂದ ಒಬ್ಬಟ್ಟು ಬೇಗ ಕೆಡೋದಿಲ್ಲ. ಈ ಥರ ಬೆಲ್ಲ ಮತ್ತು ಅದನ್ನು ಮಿಕ್ಸ್ ಮಾಡಿ ನಾವು ಬೇಯಿಸೋದ್ರಿಂದ ಒಬ್ಬಟ್ಟನ್ನು ನಾವು ಸ್ವಲ್ಪ ದಿನ ಇಟ್ಟು ಆರಾಮಾಗಿ ತಿನ್ನಬಹುದು, ಬೇಗ ಕೆಡೋದಿಲ್ಲ ಅನ್ನೋ ಕಾರಣಕ್ಕೆ ನಾನೀಗ ಮೀಡಿಯಮ್ ಫ್ಲೇಮಲ್ಲಿ ಒಲೆ ಮೇಲೇ ಇಟ್ಟು ಅದನ್ನು ಚೆನ್ನಾಗಿ ಬೆಲ್ಲ ಕರಗೋವರೆಗೂ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಒಟ್ಟಿಗೆ ಸಾಮಾನ್ಯವಾಗಿ ಈ ಥರ ಬಿಳಿ ಬೆಲ್ಲವನ್ನು ಉಪಯೋಗಿಸುವಂಥದ್ದು. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದ ಅದು ಬ್ರೌನ್ ಕಲರ್ ಬಂದಿದೆ. ಇಲ್ಲಿ ನಾನು 1/4 ಕಪ್ಪಷ್ಟು ನಾನು ತೆಂಗಿನಕಾಯಿಯನ್ನು ಸೇರಿಸ್ಕೊತಾ ಇದ್ದೀನಿ. 2 ಕಪ್ ಆದ್ರೂ ಕೂಡ ಸೇರಿಸ್ಕೋಬೋದು, ತೆಂಗಿನಕಾಯಿ ಹೆಚ್ಚು ಇಷ್ಟಪಡೋ ಅಂಥವರು. ಇದು ಮೀಡಿಯಂ ಫ್ಲೇಮಲ್ಲೇ ಇಟ್ಕೋಬೇಕು. ಜಾಸ್ತಿ ಉರಿ ಆದರೆ ಇದು ಬೆಲ್ಲ ಹಾಕಿರೋದ್ರಿಂದ ತಳ ಹಿಡಿದ್ಬಿಡ್ತದೆ. ಸ್ವಲ್ಪ ಏಲಕ್ಕಿ ಪುಡಿಯನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಒಣಶುಂಠಿನೂ ಕೂಡ ಇದಕ್ಕೆ ಸೇರಿಸ್ಕೋಬೋದು, ಅದು ಆಪ್ಷನಲ್ಲು. ಬಟ್ ಈ ಒಬ್ಬಟ್ಟಿಗೆ ಮಾತ್ರ ಏಲಕ್ಕಿ ಬೇಕೇ ಬೇಕು, ಇದನ್ನು ಸೇರಿಸ್ತಾರೆ. ಒಣಶುಂಠಿ ಆಪ್ಷನಲ್ಲು, ಹಾಕ್ಕೊಂಡ್ರೆ ಹಾಕ್ಕೋಬೋದು, ಬೇಡ ಅಂದರೆ ಬೇಡ. ಇವಾಗ ಇದು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ. ಇದನ್ನು ತಣ್ಣಗಾಗಿ ಬಿಟ್ಟು ಸ್ವಲ್ಪನೇ ಮಿಕ್ಸಿಗೆ ಹಾಕಿ ಇದನ್ನು ಹೂರ್ಣವನ್ನು ಚೆನ್ನಾಗಿ ನಾವು ನುಣ್ಣಗೆ ರುಬ್ಕೋಬೇಕಾದ್ರೆ ಯಾವುದೇ ಥರದಾದಂತಹ ನೀರನ್ನು ಉಪಯೋಗಿಸ್ಬಾರ್ದು. ನಾನು 1-1.5 ಗಂಟೆ ಬಿಟ್ಟು ನಂತರ ನಾನು ನಿಮಗೆ ಇಲ್ಲಿ ಮೈದಾ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಸಾಫ್ಟ್ ಆಗಿದೆ ಅಂತ. ನಾನು ಜಾಸ್ತಿ ಹೆಚ್ಚೇನು ಎಣ್ಣೆ
ಎಣ್ಣೆಯನ್ನು ಉಪಯೋಗಿಸಿಲ್ಲ. ಬರೀ ನೀರಿನಲ್ಲೇ ಹಾಕಿ ಒಂದು 4 ರಿಂದ 5 ಸ್ಪೂನ್ ಆಗೋವಷ್ಟು, ಹೆಚ್ಚು ಅಂದರೆ ಒಂದು 5 ರಿಂದ 6 ಸ್ಪೂನ್ ಎಣ್ಣೆಯನ್ನು ನಾನು ಚೆನ್ನಾಗಿ ಇದನ್ನು ನಾದ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಮೈದಾ ಸಾಫ್ಟಾಗಿ ಬರ್ತದೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಚೆನ್ನಾಗಿ ಬರ್ತದೆ. ಈಗ ನಾನಿಲ್ಲಿ ಒಬ್ಬಟ್ಟಿನ ಶೀಟನ್ನು ತಗೊಂಡಿದ್ದೀನಿ. ಪ್ಲಾಸ್ಟಿಕ್ ಶೀಟ್ ಆದ್ರೂ ನಾವು ತಗೋಬೋದು, ಅಥವಾ ಹಬ್ಬ ಅಂದಮೇಲೆ ಬಾಳೆ ಎಲೆ ಇದ್ರೂ ಇರ್ತದೆ, ಬಾಳೆ ಎಲೆ ಮೇಲಾದ್ರೂ ನಾವು ಒಬ್ಬಟ್ಟನ್ನ ತೊಟ್ಕೋಬೋದು. ನಾನು ಇಲ್ಲಿ ಹೂರ್ಣಕ್ಕಿಂತ ಸ್ವಲ್ಪ ಕಮ್ಮಿಯಾಗಿ ನಾನಿಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಆ ಶೀಟ್ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರಿ ಇವಾಗ ನಾನಿಲ್ಲಿ ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಮೈದಾ ಹಿಟ್ಟನ್ನು. ಇವಾಗ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಮೈದಾ ಹಿಟ್ಟಿಗಿನ್ನ ಹೆಚ್ಚು ದಪ್ಪವಾಗಿ ನಾವಿಲ್ಲಿ ಹೂರ್ಣವನ್ನು ತಗೋಬೇಕು. ಹೂರ್ಣವನ್ನು ತಗೊಂಡ್ಮೇಲೆ ಅದ್ರ ಸುತ್ತಲೂ ಮೈದಾ ಹಿಟ್ಟನ್ನು ನಾವು ಕವರ್ ಮಾಡ್ಕೋಬೇಕು. ನಾವು ಎಕ್ಸ್ಟ್ರಾ ಏನು ಬರ್ತದೋ ಮೈದಾ ಹಿಟ್ಟನ್ನೆಲ್ಲ ನಾವು ಅದನ್ನು ತೆಗೆದುಬಿಡಬೇಕು. ಅದು ಹೆಚ್ಚಾಗಿ ಉಳ್ಕೊಂಡ್ರೆ ಬರೀ ಮೈದಾ ಥರನೇ ಇರುತ್ತೆ, ಹೂರ್ಣ ಕಮ್ಮಿ ಆಗಿಬಿಡ್ತದೆ. ಹಾಗಾಗಿ ಅದನ್ನು ನಾವು ಈ ಥರ ಎಳೆದು ಅದನ್ನು ತೆಗೆದು ಇವಾಗ ನಾನು ಅದನ್ನು ಪೂರ್ತಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಏನು ಮಧ್ಯದಲ್ಲಿ ಹೂರ್ಣ ಉಳ್ಕೊಳ್ಳುತ್ತೋ ಅದನ್ನು ನಾವು ಮೈದಾದಿಂದ ಪೂರ್ತಿ ಅದನ್ನು ಕವರ್ ಮಾಡ್ಕೋಬೇಕು. ಮಧ್ಯದಲ್ಲಿ ಇವಾಗ ಆ ಶೀಟಿಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ಅದನ್ನು ಇಟ್ಟು ಮೊದಲಿಗೆ ನಾವು ಮಧ್ಯದಲ್ಲಿ ತಟ್ಕೋಬೇಕು. ಮಧ್ಯದಲ್ಲಿ ತಟ್ಟಿದಾಗ ಆ ಹೂರ್ಣ ಎಲ್ಲ ಕಡೆನೂ ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಮೈದಾ ಕಮ್ಮಿ ಆಗ್ತಾ ಹೋಗುತ್ತೆ. ನೀವು ಮಧ್ಯದಲ್ಲಿ ಬಿಟ್ಟು ಸುತ್ತ ತಟ್ಟಿದಾಗ ಏನಾಗುತ್ತೆ ಅಂತ ಅಂದರೆ ಆ ಮೈದಾ ಮಾತ್ರ ಆ ಕಡೆ ಈ ಕಡೆ ಬರುತ್ತೆ, ಮಧ್ಯದಲ್ಲಿ ಹೂರ್ಣ ಉಳ್ಕೊಬಿಡುತ್ತೆ. ಹಾಗಾಗಿ ಮಧ್ಯದಲ್ಲಿ ನಾವು ತಟ್ಕೊಂಡ್ರೆ ಹೂರ್ಣ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿ ಆವಾಗ ಕರೆಕ್ಟಾಗಿ ಈಕ್ವಲ್ ಆಗಿ ಮೈದಾ ಮತ್ತು ಹೂರ್ಣ ಕರೆಕ್ಟಾಗಿ ಇರ್ತದೆ. ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಕೈಯಲ್ಲಿ ಈ ಥರ ಸ್ಪ್ರೆಡ್ಡು ಕೂಡ ಮಾಡ್ತಾ ಇದ್ದೀನಿ. ಮೈದಾ ಎಲ್ಲೂ ಕೂಡ ಕಿತ್ತೋಗ್ತಾ ಇಲ್ಲ. ಅಂದರೆ ಮೈದಾ ನೀವು ಚೆನ್ನಾಗಿ ನಾದ್ಕೊಂಡ್ರೆ ಹೂರ್ಣ ಇಲ್ಲಿ ಮ್ಯಾಟ್ರೇ ಆಗೋದಿಲ್ಲ. ಹೂರ್ಣ ಹೇಗಾರು ಇರಲಿ, ಮೈದಾ ಕರೆಕ್ಟಾಗಿ ಬಂದುಬಿಟ್ರೆ ಹೂರ್ಣ ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೇಳಿದ ಅಳತೆಯಲ್ಲೇ ಮಾಡಿದಾಗ ಇದು ಈಕ್ವಲ್ ಆಗಿ ತುಂಬ ರುಚಿಯಾಗಿ ಒಬ್ಬಟ್ಟು ಬರುತ್ತೆ. ಎಷ್ಟು ಬೇಕೋ ಅಷ್ಟು ತೆಳುವಾಗಿ ನಾವು ಇದನ್ನು ತೊಟ್ಕೋಬೋದು. ಮೈದಾ ಚೆನ್ನಾಗಿ ಇದ್ದಾಗ ಅದು ಚೆನ್ನಾಗಿ ಬರ್ತದೆ. ನಿಮಗೆ ನಾನು ತೋರಿಸ್ತಾ ಇದ್ದೀನಿ, ಕೈಯ ಮೇಲೆ ಹಿಂಗೆ ಈ ಥರ ನಾವು ಒಬ್ಬಟ್ಟು ಮೇಲೆ ಮಾಡಿದ್ರೂ ಕೂಡ ಅದು ಕಿತ್ತೋಗೋದಿಲ್ಲ. ಬ್ಯಾಕ್ ಸೈಡ್ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಎಲ್ಲೂ ಕೂಡ ಅಲ್ಲಿ ಕಿತ್ತೋಗಿರೋದು ಕಾಣ್ತಾ ಇಲ್ಲ. ಎಲ್ಲ ಕಡೆನೂ ಮೈದಾ ಹಿಟ್ಟಿನಿಂದ ಇದು ಕವರ್ ಆಗಿರ್ತದೆ. ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ನೀವು ಒಬ್ಬಟ್ಟನ್ನು ತೊಟ್ಕೋಬಹುದು. ನಾನಿಲ್ಲಿ ಆ ಶೀಟನ್ನು ತೆಗೆದು ಹಂಚು ಕಾಯ್ದಿದೆ ಅದ್ರ ಮೇಲೆ ಹಾಕ್ತಾ ಇದ್ದೀನಿ. ನೀವು ಹೀಗಾದರೂ ಹಾಕೋಬೋದು ಅಥವಾ ಕೈಯಲ್ಲೇ ಎತ್ತಿ ಹಾಕ್ಬೋದು, ಇದು ಕಿತ್ತೋಗೋದಿಲ್ಲ. ಮೈದಾ ಆಗಿರೋದ್ರಿಂದ, ಮೈದಾ ಚೆನ್ನಾಗಿ ನಾವು ನಾದ್ಕೊಂಡಿರೋದ್ರಿಂದ ನಾವು ಕೈಯಲ್ಲೇ ಎತ್ತಿ ಹಾಕ್ಬೋದು. ಇದಕ್ಕೆ 1 ಸ್ಪೂನ್ ಆಗೋವಷ್ಟು ಅಥವಾ ಅರ್ಧ ಸ್ಪೂನ್ ಆಗೋವಷ್ಟು ನಾನಿಲ್ಲಿ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕು ಅಂತ ಅಂದರೆ ತುಪ್ಪನೂ ಕೂಡ ಸೇರಿಸ್ಕೊಂಡು ಬೇಯಿಸ್ಕೋಬೋದು. ಇದು ಎಣ್ಣೆಯಲ್ಲಿ ಬೇಯಿಸಿ ಆಮೇಲಾದ್ರೂ ತುಪ್ಪದಲ್ಲಿ ತಿನ್ನಬಹುದು. ಒಬ್ಬಟ್ಟನ್ನು ಮಾಡುವಾಗ ಸಾಮಾನ್ಯವಾಗಿ ನಾವು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಬೆಲ್ಲ ಹಾಕಿರೋದ್ರಿಂದ ಬೇಗ ಸೀದೋಗ್ಬಿಡುತ್ತೆ. ಹಾಗಾಗಿ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಎರಡೂ ಕಡೆಯೂ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಒಬ್ಬಟ್ಟಿನ ಎರಡೂ ಕಡೆನೂ ಇವಾಗ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಅದನ್ನು ಎತ್ತಿಟ್ಕೊಳ್ಳೋಣ. ಎತ್ತಿಟ್ಕೊಂಡಾಗ ಒಂದ್ರ ಮೇಲೆ ಒಂದು ಒಬ್ಬಟ್ಟನ್ನು ಜೋಡಿಸ್ಬಾರ್ದು. ಸಾಮಾನ್ಯವಾಗಿ ಒಂದ್ರ ಮೇಲೆ ಒಂದು ಒಬ್ಬಟ್ಟನ್ನು ಜೋಡಿಸಿದಾಗ ಎತ್ಕೋಬೇಕಾದಾಗ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗ ನೀವು ನೋಡ್ತಾ ಇರ್ಬೋದು, ನಾನು ಶೀಟಲ್ಲಿ ಹಾಕಿದೆ, ಇವಾಗ ನಾನು ಕೈಯಲ್ಲಿ ಕೂಡ ಎತ್ಕೊಂಡು ಹಾಕ್ತಾ ಇದ್ದೀನಿ. ನೀವು ಹೀಗೂ ಕೂಡ ಕೈಯಲ್ಲಿ ಎತ್ತಿ ತವಾ ಮೇಲೆ ಹಾಕಿ ನೀವು ಬೇಯಿಸ್ಕೋಬಹುದು. ಇರುವಂತಹ ಎಲ್ಲ ಒಬ್ಬಟ್ಟನ್ನು ಕೂಡ ನಾವು ಹೀಗೆ ಬೇಯಿಸ್ಕೋಬೇಕಾಗುತ್ತದೆ. ಒಬ್ಬಟ್ಟನ್ನು ಒಂದ್ರ ಮೇಲೆ ಒಂದು ಇಡೋದ್ರಿಂದ ಕಿತ್ತೋಗುತ್ತೆ ಅಂತ ಹೇಳಿದೆ. ಹಾಗಾಗಿ ಸ್ವಲ್ಪ ತಣ್ಣಗಾಗೋವರೆಗೂ ಅದನ್ನು ಸಪ್ರೇಟಾಗಿ ಬೇರೆಯಾಗಿ ಇಡಬೇಕು. ಆಮೇಲೆ ಅದನ್ನು ಒಂದ್ರ ಮೇಲೆ ಒಂದು ನೀವು ಜೋಡಿಸ್ಕೋಬೋದು. ಇರುವಂತಹದೆಲ್ಲದೂ ಕೂಡ ಇಲ್ಲಿ ನಾನಿಲ್ಲಿ ಮೈದಾವನ್ನು ಹೂರ್ಣಗಿನ್ನ ನಾವೇನು ಹೂರ್ಣನ ಒಬ್ಬಟ್ಟು ಮಾಡೋದಕ್ಕೆ ತೊಗೋತೀವೋ ಆ ಸೈಜಿಗಿನ್ನ ಸ್ವಲ್ಪ ಕಮ್ಮಿಯಾಗಿ ನಾವಿಲ್ಲಿ ಮೈದಾವನ್ನು ತೊಗೋಬೇಕಾಗುತ್ತೆ. ಆವಾಗ ಅದನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಅದು ಬರುತ್ತೆ. ಎಲ್ಲ ಒಬ್ಬಟ್ಟನ್ನು ನಾವು ಹೀಗೆ ಎರಡು ಬದಿಯಲ್ಲೂ ಚೆನ್ನಾಗಿ ಬೇಯಿಸಿ ಅದನ್ನು ನಾವು ಎತ್ತಿಟ್ಕೋಬೇಕಾಗುತ್ತೆ. ಇದನ್ನು ನಾವು ಚೆನ್ನಾಗಿ ನಾದಿ ಇಟ್ಕೊಳ್ಳೋದ್ರಿಂದ ಒಬ್ಬಟ್ಟು ಎಲ್ಲೂ ಕಿತ್ತೋಗೋದಿಲ್ಲ. ತುಂಬ ಚೆನ್ನಾಗಿ ಒಬ್ಬಟ್ಟು ಬರಬೇಕು ಅಂತ ಅಂದರೆ ಮೈದಾ ಹಿಟ್ಟನ್ನು ನಾವು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನಾನು ಇವಾಗ ಆಲ್ಮೋಸ್ಟ್ ಎಲ್ಲ ಒಬ್ಬಟ್ಟನ್ನು ಮಾಡಿ ಮುಗಿಸಿ ಆಯಿತು. ಒಟ್ಟಿಗೆ ಕಾಂಬಿನೇಷನ್ ಆಗಿ ನಾವು ಹಾಲು ಮತ್ತು ತುಪ್ಪವನ್ನು ಸೇರಿಸಿ ನಾವು ತಿನ್ನಬಹುದು. ಅಥವಾ ಕೆಲವೊಂದು ಜನ ಅದನ್ನು ಹಾಗೇ ಡೈರೆಕ್ಟಾಗಿ ತಿಂತಾರೆ. ನಾನಿಲ್ಲಿ ಅದ್ರ ಜೊತೆಗೆ ಸ್ವಲ್ಪ ವಡೆಯನ್ನು ಕೂಡ ಮಾಡಿದ್ದು. ನಾವಿಲ್ಲಿ ದೇವರಿಗಷ್ಟೇ ನಾವು ಏನು ಮಾಡಿದ್ವೋ ಹಬ್ಬದಲ್ಲಿ ಒಬ್ಬಟ್ಟನ್ನು ಇಟ್ಟು ಪೂಜೆ ಮಾಡಿ ನಂತರ ನಾವು ಊಟವನ್ನು ಮಾಡ್ತೇವೆ.
ಇಷ್ಟಾಗಿತ್ತು ನಮ್ಮ ಮನೆಯ ಯುಗಾದಿ ಹಬ್ಬದ ಆಚರಣೆ. ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ಸ್ ಮೂಲಕ ಈ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ.